ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಅಭಿಷೇಕ ದ್ರವ್ಯಗಳೊಂದಿಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದಿವ್ಯಾನುಗ್ರಹ. ಅಲಿಪಿರಿ ಸಪ್ತ ಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಭಕ್ತರ ಆಧ್ಯಾತ್ಮಿಕ ನಮನ. ತಿರುಮಲದಲ್ಲಿ ಶ್ರೀವಾರಿ ಸಾಲಕಟ್ಲ ತೆಪ್ಪೋತ್ಸವಗಳು ಪ್ರಾರಂಭ. ತೆಪ್ಪಗಳಲ್ಲಿ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ಮೂರ್ತಿ ಭವ್ಯ ದರ್ಶನ. ಉಡುಪಿಯ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವೈಭವದ ವಾರ್ಷಿಕ ರಥೋತ್ಸವ. ಪುತ್ತಿಗೆ ಉಭಯ ಶ್ರೀಪಾದರು ದೀಪ ಬೆಳಗಿಸುವ ಮೂಲಕ ಚಾಲನೆ. ಫಾಲ್ಗುಣ ಮಾಸದ ಏಕಾದಶಿ ಹಬ್ಬದ ಸಂದರ್ಭದಲ್ಲಿ ಅಲಿಪಿರಿಯ ಸಪ್ತ ಗೋ ಪ್ರದಕ್ಷಿಣಾ ಮಂದಿರವು ಹರೇ ರಾಮ ಹರೇ ಕೃಷ್ಣ ಮಂತ್ರಗಳಿಂದ ಪ್ರತಿಧ್ವನಿಸಿತು. ಮಾಧವನಿಗೆ ನಡೆಸಲಾದ ಸುಂದರವಾದ ಅಭಿಷೇಕೋತ್ಸವವನ್ನು ಭಕ್ತರು ನೋಡಿ ರೋಮಾಂಚನಗೊಂಡರು. ಪ್ರತಿ ಶುಕ್ರವಾರ ಬೆಳಗ್ಗೆ ಟಿಟಿಡಿ ಶ್ರೀ ವೆಂಕಟೇಶ್ವರ ಸಪ್ತ ಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ವೇಣುಗೋಪಾಲರ ಅಭಿಷೇಕೋತ್ಸವವು ಭವ್ಯವಾಗಿ ಕಂಗೊಳಿಸುವಂತೆ ನಡೆಯಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ದೇವರುಗಳ ಸಾಕಾರವಾಗಿರುವ ಪವಿತ್ರ ಹಸುಗಳ ನಡುವೆ ಸುಂದರವಾಗಿ ಕುಳಿತಿರುವ ಗೋಪಾಲನಿಗೆ ಸಂಕಲ್ಪ ಪೂಜೆಯೊಂದಿಗೆ ಪುರೋಹಿತರು ಎಲ್ಲ ಆಚರಣೆಗಳನ್ನು ಪೂರ್ಣಗೊಳಿಸಿದರು. ನಂತರ ವೇದ ಮಂತ್ರಗಳ ಪಠಣದ ನಡುವೆ ಮೋಹನ ರೂಪ ಶ್ರೀ ವೇಣುಗೋಪಾಲರನ್ನ ಸಾಂಪ್ರದಾಯಿಕವಾಗಿ ಪಂಚಾಮೃತಗಳು, ಅರಿಶಿನ, ಕುಂಕುಮ, ಕೇಸರಿ ಮತ್ತು ಶ್ರೀಗಂಧದ ನೀರಿನಿಂದ ಅಭಿಷೇಕವನ್ನ ನೆರವೇರಿಸಲಾಯಿತು. ನಂತರ ಅಲಂಕಾರಗಳನ್ನು ಪೂರ್ಣಗೊಳಿಸಿ ಮಹಾಮಂಗಳಾರತಿಯನ್ನ ಬೆಳಗಲಾಯಿತು. ಆದರ್ಶ ದಂಪತಿಗಳು ಸೀತಾರಾಮರು ತೆಪ್ಪಗಳಲ್ಲಿ ತೇಲುತ್ತಾ ಭಕ್ತರಿಗೆ ದರ್ಶನವಿತ್ತರು. ತಿರುಮಲ ಕ್ಷೇತ್ರದಲ್ಲಿ ಶ್ರೀವಾರಿ ಸಾಲಕಟ್ಲ ತೆಪ್ಪೋತ್ಸವಗಳು ಗುರುವಾರ ವೈಭವಪೂರಿತವಾಗಿ ಪ್ರಾರಂಭಗೊಂಡವು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಈ ತಿಂಗಳ 26ರಿಂದ ಮಾರ್ಚ್ 2ರವರೆಗೆ ತೆಪ್ಪೋತ್ಸವವನ್ನು ಆಚರಿಸಲಾಗುತ್ತದೆ. ಉತ್ಸವದ ಮೊದಲ ದಿನದಂದು ಗುರುವಾರ ಸಂಜೆ ಸೀತಾರಾಮರ ತೆಪ್ಪೋತ್ಸವ ನಡೆಯಿತು. ಪುರೋಹಿತರು ಸೀತಾ, ಲಕ್ಷ್ಮಣ ಮತ್ತು ಹನುಮನ ಮೂರ್ತಿಯನ್ನು ಸಕಲ ಆಭರಣಗಳಿಂದ ಮತ್ತು ವರ್ಣರಂಜಿತ ಪುಷ್ಪಮಾಲೆಗಳಿಂದ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿ ಮೆರವಣಿಗೆಯಲ್ಲಿ ಹತ್ತಿರದ ಸ್ವಾಮಿ ಪುಷ್ಕರಣಿಗೆ ತಂದರು. ಸರ್ವಾಲಂಕೃತ ವಿದ್ಯುತ್ ದೀಪಗಳಿಂದ ಹೊಳೆಯುತ್ತಿದ್ದ ಪುಷ್ಕರಣಿಯನ್ನು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ತೆಪ್ಪಗಳ ಮೇಲೆ ಉತ್ಸವವನ್ನು ನೆರವೇರಿಸಿದರು. ವೇದ ಮಂತ್ರಗಳು, ಭಕ್ತಿ ಸಂಕೀರ್ತನೆಗಳು, ಮಂಗಳ ವಾದ್ಯಗಳ ನಡುವೆ ಸೀತಾ, ಲಕ್ಷ್ಮಣ, ಹನುಮಂತ ಸಮೇತ ಶ್ರೀರಾಮಚಂದ್ರ ಮೂರ್ತಿಗೆ ಪುಷ್ಕರಣಿಯ ನೀರಿನಲ್ಲಿ 3 ಬಾರಿ ತೆಪ್ಪೆಗಳ ಮೇಲೆ ತೇಲಿಸುವ ಮೂಲಕ ಭಕ್ತರಿಗೆ ಭವ್ಯ ದರ್ಶನ ನೀಡಿದರು. ಗೋವಿಂದನ ನಾಮಗಳನ್ನು ಜಪಿಸುತ್ತಾ ಭಕ್ತರು ತೆಪ್ಪಗಳ ಮೇಲೆ ಸೀತೆ ಮತ್ತು ರಾಮರ ದರ್ಶನವನ್ನ ಕಣ್ತುಂಬಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು, ಇಒ ಮುದ್ದಾಡ ರವಿಚಂದ್ರ, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮತ್ತು ಸಿವಿ ಅಂಡ್ ಎಸ್ಒ ಕೆವಿ ಮುರಳೀಕೃಷ್ಣ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾಧ್ಯಮಗಳೊಂದಿಗೆ ಮಾತನಾಡಿ ತೆಪ್ಪ ಉತ್ಸವಗಳ ವೈಶಿಷ್ಟ್ಯತೆಗಳನ್ನು ತಿಳಿಸಿದರು.
ತಿರುಮಲದಲ್ಲಿರುವ ಅಧ್ಯಕ್ಷರ ಕ್ಯಾಂಪ್ ಕಚೇರಿಯಲ್ಲಿ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರನ್ನು ಟಿಟಿಡಿ ಇಒ ಮುದ್ದಾಡ ರವಿಚಂದ್ರ ಅವರು ಆತ್ಮೀಯವಾಗಿ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರು ಇಒ ಮುದ್ದಾಡ ರವಿಚಂದ್ರ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಿದರು. ಉಡುಪಿಯ ಪಣಿಯಾಡಿಯ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಅಲಂಕಾರ ಮಾಡಲಾಗಿತ್ತು ಹಾಗೂ ದೇವರಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕಾರ ಮಾಡಿ ಮಹಾಪೂಜೆಯನ್ನ ಮಾಡಲಾಯಿತು. ಬಳಿಕ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಲಾಯಿತು. ನಂತರ ಪುತ್ತಿಗೆ ಉಭಯ ಶ್ರೀಪಾದರು ದೀಪ ಬೆಳಗಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ರಾತ್ರಿ ವೈಭವದಿಂದ ರಥೋತ್ಸವವನ್ನು ಮಾಡಲಾಯಿತು. ನಂತರ ಬಲಿ ಸುಡುಮದ್ದು ಪ್ರದರ್ಶನ ನಡೆಯಿತು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಶ್ರೀ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮ ಕುರಿತು ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಅನುಭವ ಯಾತ್ರೆ ವೃಂದಾವನ ಅದೊಂದು ಪವಿತ್ರವಾದಂತಹ ಜಾಗ, ನಮ್ಮ ದೇವರು ನಲಿದಾಡಿದ ಜಾಗ. ಹೇಗೆ ಅಯೋಧ್ಯೆ, ಅದೇ ರೀತಿಯಾಗಿ ವೃಂದಾವನನು ಮಥುರೆನೂ ಕೂಡ ಸಪ್ತಕ್ಷೇತ್ರಗಳಲ್ಲಿ ಒಂದು. ನಮ್ಮ ದೇವರು ಕೃಷ್ಣ ಒಂದು ರೂಪದಿಂದ ಇರ್ತಾನೆ. ನಾವು ಯಾತ್ರೆ ಅಂತೂ ಜೀವನದಲ್ಲಿ ದಿನಾ ಯಾತ್ರೆ ಒಂದಿರ್ತದೆ. ಅದರಲ್ಲಿ ಈ ಯಾತ್ರೆಯನ್ನು ನಾವು ಜೋಡಿಸಿಕೊಡಬೇಕಾದ್ದು. ಯಾತ್ರೆಗೆ ಪೂರಕವಾದಂತಹದ್ದು ಕೃಷ್ಣ ಮಂತ್ರ ಜಪ. ಯಾತ್ರೆ ಮಾಡಿ ಬಿಡಿ, ಮನೆಯಲ್ಲೇ ಬೇಕಾದರೆ ಇರಿ, ಆದರೆ ಕೃಷ್ಣ ಮಂತ್ರ ಜಪ ಸಂಕಲ್ಪ ಮಾಡಿ. ರಾಯರ ಆರಾಧ್ಯ ದೇವರು ಕೃಷ್ಣ ರಾಮದೇವರು. ಹಾಗಾಗಿ ಕೃಷ್ಣ ಮಂತ್ರ ಕಲಿಯುಗದಲ್ಲಿ ಕೃಷ್ಣ ಮಂತ್ರ ತತ್ರಾಪಿ ವಾಸಿಷ್ಠ ವೃಷ್ಣಿ ಪ್ರವರು ತತ್ರಾಪಿ ವೀರ್ಯದೋ ಅಂತ ಆಚಾರ್ಯರು ಹೇಳಿದ್ದಾರೆ. ಕೃಷ್ಣ ಮಂತ್ರ ಜಪ ಮಾಡಿದರೆ ನಮಗೆ ಬೇಕಾದ ಪುರುಷಾರ್ಥಗಳೆಲ್ಲ ಸಿದ್ಧಿಸ್ತದೆ. ಆ ದೃಷ್ಟಿಯಲ್ಲಿ ಗಂಡಸರು ಹೆಣ್ಮಕ್ಕಳು ಎಲ್ಲರೂ ಕೂಡ ದಿನಾ ಕೃಷ್ಣ ಮಂತ್ರ ಜಪ ಮಾಡುವ ಸಂಕಲ್ಪ ಮಾಡಿದರೆ ಆ ಕೃಷ್ಣನೇ ನಿಮ್ಮ ಕೈ ಹಿಡಿದು ಆ ಯಾತ್ರೆಯಲ್ಲಿ ಭಾಗವಹಿಸುವ ಹಾಗೆ ಮಾಡ್ತಾನೆ.
ಅದರಿಂದ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ, ಸಂಕಲ್ಪ ಅಂತೂ ಗಟ್ಟಿಯಾಗಿರ್ಬೇಕು. ಚಿಕ್ಕ ಚಿಕ್ಕ ಸಂಕಲ್ಪ ಮಾಡಬಾರ್ದು. ನಾನು 100 ರೂಪಾಯಿ ಕೊಡ್ತೇನೆ ಅದೆಲ್ಲ ಮಾಡಬಾರ್ದು. ನಾನು 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತಲೇ ಸಂಕಲ್ಪ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ನಾವು ಜಪ ಮಾಡುವಾಗಂತೂ 10 ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಡಿ. 1 ಕೋಟಿ ಜಪ ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ. ನೀವು ಗಟ್ಟಿಯಾದ ನಿಮ್ಮ ಸಂಕಲ್ಪ ಇದ್ದರೆ ಗುರುಗಳು, ಭಗವಂತ ನಿಮ್ಮಲ್ಲಿ ನಿಂತು ಆ ಕೋಟಿ ಜಪವನ್ನು ಮಾಡಿಸ್ತಾನೆ. ಹಾಗಾಗಿ ಇವತ್ತೇ ರಾಯರ ವರ್ಧಂತಿ. ಈ ವರ್ಧಂತಿಯ ದಿವಸ ರಾಯರ ಜಪ ಮಾಡಿದ ನೀವು ಕೃಷ್ಣನ ಜಪವನ್ನು ಮಾಡಿ ಸಂಕಲ್ಪ ಮಾಡಿ, ದೇವರು ನಿಮ್ಮನ್ನು ಅನುಗ್ರಹಿಸ್ತಾನೆ. ಆ ಕೃಷ್ಣ ಮಂತ್ರ ಜಪ ಮಾಡಿ ಆ ಕೃಷ್ಣನ ಊರಿನಲ್ಲಿ ಪ್ರಾಯಶಃ ನಾವು ಭಾಗವತವನ್ನು ಕೇಳ್ತೇವೆ, ದಶಮಸ್ಕಂದ. ಆದರೆ ಆ ದಶಮಸ್ಕಂದದಲ್ಲಿ ಕೃಷ್ಣನ ಕಥೆ ಮಾತ್ರ ನಾವು ಕೇಳಿರ್ತೇವೆ. ಯಾವ ಯಾವ ಜಾಗದಲ್ಲಿ ಕೃಷ್ಣ ನಲಿದಾಡಿದ, ಎಲ್ಲೆಲ್ಲಿ ಯಾವ ಯಾವ ಪವಾಡಗಳು ನಡೆಯಿತು, ಅದು ಇವತ್ತೂ ನಾವು ನೋಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಮಥುರಾ ಯಾತ್ರೆ, ವೃಂದಾವನದ ಯಾತ್ರೆಯ ಕಾರ್ಯಕ್ರಮ, ಅದರ ವೃಂದಾವನದಲ್ಲಿ ಕೃಷ್ಣದೇವರು 7 ದಿನ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ ನಮ್ಮ ದೇವರು. ಹಾಗೆ ಕೃಷ್ಣನ ಕೈಯ ಸಂಪರ್ಕ ಇರತಕ್ಕಂತಹ ಆ ಬೆಟ್ಟ ಇವತ್ತೂ ಇದೆ ನಮಗೆ. ಆ ದೃಷ್ಟಿಯಲ್ಲಿ ಒಂದು ಬಾರಿಯಾದರೂ ಜೀವನದಲ್ಲಿ ಆ ವೃಂದಾವನದಲ್ಲಿದ್ದ, ಮಥುರೆಯಲ್ಲಿದ್ದ ದೇವರು 7 ದಿನ ಎತ್ತಿ ಹಿಡಿದ ಆ ಗೋವರ್ಧನ ಪರ್ವತ, ಅದನ್ನು ಕೈಯಲ್ಲಿ ಮುಟ್ಟಿ ಅದಕ್ಕೆ ನಮಸ್ಕಾರ ಮಾಡಿ ಒಂದು ಸಲ ಪ್ರದಕ್ಷಿಣೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಎಲ್ಲರೂ ಅದರಲ್ಲಿ ಶುದ್ಧಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇರ್ತದೆ. ಒಬ್ಬರು ಅಲ್ಲಿ 1 ಬಾರಿ ಅದೇನು ಅಂತಂದರೆ, ನಮಗೆ ಇಲ್ಲೆಲ್ಲ ಪ್ರದಕ್ಷಿಣೆ ಅಂತ ನಿಮಗೆ 21 ಕಿಲೋಮೀಟರ್ ನಿಮಗೆ ಅನಿಸ್ತದೆ. ಅದು ಏನು ಅಂದರೆ, ಅದು ಉತ್ತರ ಭಾರತ, ಅದು ಭಾವುಕರ ಜಾಗ. ಅದು ಅಲ್ಲಿ ಹೇಗಿರ್ತದೆ ಅಂತಂದರೆ, ಅಲ್ಲಿ ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು, ದೊಡ್ಡವರು, ಮುದುಕರು ಎಲ್ಲರೂ ಭಾಗವಹಿಸ್ತಾರೆ. ಎಲ್ಲರೂ ಪ್ರದಕ್ಷಿಣೆ ಬರ್ತಾರೆ. ನಮ್ಮ ಕೃಷ್ಣನ, ನಮ್ಮ ರಾಧೆಯ, ನಮ್ಮ ಕೃಷ್ಣನ ಜಾಗ ಇದು ಅಂತ ಈ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಅದು ದೊಡ್ಡ ಹಬ್ಬ. ಅದು 21 ಕಿಲೋಮೀಟರ್ ನಾವು ಹೇಗೆ ನಡೀತೇವೆ ಅಂತ ನಮ್ಗೆ ಗೊತ್ತಿಲ್ಲದಿದ್ದ ರೀತಿಯಲ್ಲಿ ನಮ್ಮ ದೇವರು ಕೃಷ್ಣ ಕರ್ಕೊಂಡು ಹೋಗಿ ಬರ್ತಾನೆ. ನಮ್ಮ ಕಾಲ್ನೋರಿ, ನಾನು ಹೇಗೆ ಹೋಗೋದು ಅದನ್ನೆಲ್ಲ ಮರ್ತು ಬಿಡಿ. ಅಲ್ಲಿ ಹೋದರೆ ಸಜಂಗಾಲೋ ಭವೇ ದೇವ, ಕಾಲಲ್ಲಿ ಓಡಿಕೊಂಡು ಹೋಗಿ ಆ ಪ್ರದಕ್ಷಿಣೆ ಬಂದು ಕೃಷ್ಣನಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಯಾತ್ರೆ, ಅದು ಸಂಕಲ್ಪ ಇದೆ. ಕೃಷ್ಣ ಮಂತ್ರದ ಸಂಕಲ್ಪದ ಜೊತೆಗೆ ಮಾಡುವಂತಹದ್ದು. ಅದರಲ್ಲೆಲ್ಲ ನೀವು ಭಾಗವಹಿಸಿ ಅಂತ ಹೇಳ್ತಾ ಕೃಷ್ಣ ಅರ್ಪಣ ಮಸ್ತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ.
ननाथो ननाथः सदा वेङ्कटेशं स्मरामि स्मरामि। हरे वेङ्कटेश प्रसीद प्रसीद। प्रियं वेङ्कटेश प्रयच्छ प्रयच्छ। ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕದಿರಿಪುರ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ಪ್ರಾರಂಭವಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರಿಗೆ ಶಾಸ್ತ್ರೋಕ್ತವಾಗಿ ಫಲ ಪಂಚಾಮೃತ ಅಭಿಷೇಕ ನೆರವೇರಿತು. ನಂತರ ವಿಶೇಷವಾಗಿ ಪುಷ್ಪಗಳಿಂದ ಪೂಜೆಯನ್ನ ಸಲ್ಲಿಸಲಾಯಿತು. ತದನಂತರ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಕಲ್ಯಾಣಿ ಕುರಿತು ದೇವಾಲಯದ ಅರ್ಚಕರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಕದಿರಿಪುರ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಹೊಸದಾಗಿ ಪುಷ್ಕರಣಿಯನ್ನು ರೆಡಿ ಮಾಡಿ ಸ್ವಾಮಿಯನ್ನು ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಮಾಡಬೇಕು ಅಂತೇಳಿ ನಮ್ಮ ಸಂಕಲ್ಪ. ಪುಷ್ಕರಣಿಗೋಸ್ಕರ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಒಂದೊಂದು ಮೆಟ್ಲಿಗೆ ಸಹಾಯ ಮಾಡಿ ಪುಷ್ಕರಣಿ ಆದಷ್ಟು ಬೇಗ ತಯಾರು ಮಾಡಿ ಮುಂದಿನ ವರ್ಷ ನರಸಿಂಹ ಬ್ರಹ್ಮರಥೋತ್ಸವದ ಮಾನ್ಯ ದಿವಸ ದೇವರನ್ನ ತೆಪ್ಪೋತ್ಸವ ಮಾಡಬೇಕು ಅಂತ ಸಂಕಲ್ಪ. ಬರೋ ವರ್ಷ ಇದೇ ಡೇಟ್ ಕರೆಕ್ಟಾಗಿ ಪುಷ್ಕರಣಿ ಪ್ರಾರಂಭೋತ್ಸವ ಮಾಡಬೇಕು ಅಂಥೇಳಿ ಸಂಕಲ್ಪ. ಸ್ವಾಮಿ ಕನಸಲ್ಲಿ ಬಂದು ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಓಡಾಡ್ತಾ ಇದ್ದಾನೆ ಸ್ವಾಮಿ. ಆ ಓಡಾಡ್ತಾ ಇರೋವಂಥ ಆ ಕನಸಿನಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ಭಗವಂತ ನಿನಗೆ ಪುಷ್ಕರಣಿ ಬೇಕಾಗಿದೆ, ಅದಕ್ಕೆ ನನ್ನ ಕನಸಿನಲ್ಲಿ ಪುಷ್ಕರಣಿಯಲ್ಲಿ ಓಡಾಡ್ತಾ ಇದ್ದೀಯಾ. ಭಗವಂತನ ಪುಷ್ಕರಣಿ ಎಲ್ಲ ಪೂರ್ತಿ ಆದ ಮೇಲೆ ಬದ್ರಿನಾಥ್, ಕೇದಾರ್ನಾಥ್, ಕಾಶಿ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಅವಂತಿಕ, ರಾಮೇಶ್ವರ ಎಲ್ಲ ಕಡೆಯಿಂದ ಪುಣ್ಯ ನಿಧಿ ತೀರ್ಥಗಳನ್ನು ತಂದು ಪುಷ್ಕರಣಿಲಿ ಹಾಕಿ ಸ್ವಾಮಿಯ ತೆಪ್ಪೋತ್ಸವವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಮೆಟ್ಟುಪಾಳ್ಯಂ ಬಳಿಯ ಕರುಮುಡೆ ಅರಂಗನಾಥರ್ ದೇವಾಲಯದ ಮಾಸಿಮಾಗ ರಥೋತ್ಸವದ ಪೂಜೆಗಳು ಧ್ವಜಾರೋಹಣ ಸಮಾರಂಭದೊಂದಿಗೆ ಪ್ರಾರಂಭಗೊಂಡವು. ರಥೋತ್ಸವದ ಪೂಜೆಗಳ ಅಂಗವಾಗಿ ಆಲಯದಲ್ಲಿ ಧ್ವಜಾರೋಹಣ ಪೂಜೆಗಳು ನಡೆದವು. ವಿಶೇಷವಾಗಿ ಅಲಂಕಾರದಲ್ಲಿ ಧ್ವಜಸ್ತಂಭಕ್ಕೆ ಪೂಜೆಗಳನ್ನು ಸಲ್ಲಿಸಿದರು. ವಿಶೇಷ ಅಲಂಕಾರದಲ್ಲಿ ಧ್ವಜಸ್ತಂಭಕ್ಕೆ ಪೂಜೆಗಳನ್ನು ಸಲ್ಲಿಸಿದ ವೇದ ಪಂಡಿತರು ಮಂತ್ರ ಪಠನ ಮಾಡಿ ಧ್ವಜಾರೋಹಣವನ್ನು ನಿರ್ವಹಿಸಿದರು. ತರುವಾಯ ಮಹಾಮಂಗಳಾರತಿ ಬೆಳಗಿಸಲಾಯಿತು. ಸಾವಿರಾರು ಭಕ್ತರು ಈ ಪೂಜೆಗಳಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು.
ಪಾದರಾಯನಪುರದಲ್ಲಿರುವ ಸ್ವಯಂಭೂನಾಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವಾಲಯವನ್ನು ವಿವಿಧ ಬಗೆಯ ಸುಗಂಧ ಪುಷ್ಪಗಳಿಂದ ಆಕರ್ಷಕವಾಗಿ ಅಲಂಕರಿಸಿ ಉಪಾಲಯದ ಉತ್ಸವ ಮೂರ್ತಿಗಳಿಗೂ ವೈಭವಮಯವಾಗಿ ಮತ್ತು ಮನೋಹರವಾದ ಅತ್ಯಾಕರ್ಷಕ ಪುಷ್ಪಾಲಂಕಾರ ಭಕ್ತರ ಗಮನ ಸೆಳೆದಿತ್ತು. ಮುಖ್ಯವಾಗಿ ಮೂಲ ವಿಗ್ರಹ ಸ್ವಯಂಭೂ ನಾಗದೇವರಿಗೆ ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಒಣಹಣ್ಣುಗಳಿಂದ ಮಹಾಪೂರ್ವಕ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ನಂತರ ಸ್ವಾಮಿಗೆ ಬೆಳ್ಳಿ ಕವಚ ಸಮರ್ಪಿಸಿ ವಿಭಿನ್ನ ಬಗೆಯ ಪುಷ್ಪಗಳಿಂದ ವಿಶೇಷ ಅಲಂಕಾರ ಮಾಡಲಾಯಿತು. ಪೂಜಾ ವಿಧಿಗಳು, ವೇದ ಮಂತ್ರಗಳ ಘೋಷದ ನಡುವೆ ನೆರೆದಿದ್ದ ಭಕ್ತರು ನಾಗದೇವರ ದರ್ಶನ ಪಡೆದು ಕೃತಾತ್ಮರಾದರು. ಕುಂಭಕೋಣಂನಲ್ಲಿ ನಡೆಯುತ್ತಿರುವ ಮಾಸಿ ಮಹಾ ಉತ್ಸವದ ಅಂಗವಾಗಿ ಪರಮಾತ್ಮ ಶಿವ ದೇವಾಲಯಗಳಲ್ಲಿ 5 ದೇವರುಗಳ ಮೆರವಣಿಗೆ ನಡೆಯಿತು. ಅದೇ ರೀತಿಯಲ್ಲಿ ವೈಷ್ಣವ ದೇವಾಲಯಗಳಲ್ಲಿ ಗರುಡ ಸೇವೆ ನಡೆಯಿತು. ದೇವಾಲಯಗಳ ನಗರವಾದ ಕುಂಭಕೋಣಂನಲ್ಲಿ ನಡೆಯುವ ಪ್ರಮುಖ ಉತ್ಸವಗಳಲ್ಲಿ ಒಂದಾದ ಮಾಸಿ ಮಹಾ ಉತ್ಸವವು 21ರಂದು ಶಿವ ದೇವಾಲಯಗಳಲ್ಲಿ ಮತ್ತು 22ರಂದು ವೈಷ್ಣವ ದೇವಾಲಯಗಳಲ್ಲಿ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ನಿನ್ನೆ ರಾತ್ರಿ ಆದಿಕುಂಭೇಶ್ವರ, ಸೋಮೇಶ್ವರ ಮತ್ತು ಕಾಶಿ ವಿಶ್ವನಾಥ ಸ್ವಾಮಿ ಸೇರಿದಂತೆ 6 ಶಿವ ದೇವಾಲಯಗಳಲ್ಲಿ ಎಲೆಯ ರೂಪದಲ್ಲಿ 5 ದೇವರುಗಳ ಮೆರವಣಿಗೆ ನಡೆಯಿತು. ಅದೇ ರೀತಿ ಹಬ್ಬದ 4ನೇ ದಿನದಲ್ಲಿ ವೈಷ್ಣವ ದೇವಾಲಯಗಳಲ್ಲಿ ಗರುಡ ಸೇವೆ ನಡೆಯಿತು. ಚಕ್ರಪಾಣಿ ಸ್ವಾಮಿ ದೇವಸ್ಥಾನ, ಆದಿ ವರಾಹ ಸ್ವಾಮಿ ದೇವಸ್ಥಾನ ಮತ್ತು ರಾಜಗೋಪಾಲ ಸ್ವಾಮಿ ದೇವಸ್ಥಾನ ಎಂಬ 3 ವೈಷ್ಣವ ದೇವಾಲಯಗಳಲ್ಲಿ ಗರುಡ ಸೇವೆ ನಡೆಯಿತು. ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಪಣಿಯಾಡಿಯ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ಸಮತಾ ಗೌತಮ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು.
ಜಗಪತೆ ಪಾಲಿಂಪನೆ ಜಗನ್ಮೋಹನನೆ ಕೃಷ್ಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕುಮಾರಿ ಅರುಣಾ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಂಭೋ ಶಿವ ಶಂಭೋ ಸ್ವಯಂಭೋ 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 ಶಂಭೋ ಶಿವ ಶಂಭೋ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಹಿರಣ್ಮಯಿ ಮತ್ತು ಬಳಗ ಬೆಂಗಳೂರು ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.